ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಗಿರೋದು ಕರಡಿಕಲ್ ಗುಡ್ಡ ಅಂತ ಹೇಳ್ಬಿಟ್ಟು. ಈ ಗುಡ್ಡ ಇರೋದು ಹೊನ್ನಾಳಿಯಿಂದ ತುಂಬ ಹತ್ತಿರ ಆಗುತ್ತೆ. ಈ ಗುಡ್ಡದ ಮೇಲೆ ಹೋಗ್ತಾ ಇದ್ದಂಗೆ ಎಂಟ್ರೆನ್ಸಲ್ಲಿ ನಾವು ಈ ಥರ ಶಿವ ಮತ್ತು ಅದರ ಅಪೋಸಿಟ್ಟು ಲಿಂಗದ ಅಪೋಸಿಟ್ ಬಸವನ್ ನೋಡ್ತೀವಿ. ಆ್ಯಂಡ್ ಇಲ್ಲಿ ಸುತ್ತ ನೋಡಿದ್ರೆ ನಾವು ಬೇರೆ ಕಡೆ ಎಲ್ಲ ಆಲದ ತೋಪು ಇದೆಲ್ಲ ನೋಡ್ತೀವಿ, ಬಟ್ ಈ ಕರಡಿಕಲ್ ಗುಡ್ಡದಲ್ಲಿ ಸುತ್ತ ನಾವು ಹುಣಸೆ ತೋಟ ನೋಡ್ಬೋದು. ಈ ಥರ ಜೊತೆಲಿ ಕುತ್ಕೊಂಡು ಎಷ್ಟೋ ದಿನ ಆಗಿತ್ತು. ಆ್ಯಂಡ್ ಇಲ್ಲಿನ ಹೈಲೈಟ್ ಬಂದುಬಿಟ್ಟು ಈ 108 ಶಿವಲಿಂಗಗಳು. 108 ಶಿವಲಿಂಗದ ಮೇಲೂ ಕೂಡ ಅದರ ನಾಮವನ್ನು ಬರೆಯಲಾಗಿದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆನ್ ದ ವೇ ಈ ಥರ ಎಲ್ಲರೂ ಕುತ್ಕೊಂಡು ಗಾಡೀಲಿ ಗೋಬಿ ತಿಂದ್ಕೊಂಡು ಹೋದ್ವಿ. ಆ್ಯಂಡ್ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ತೀರ್ಥರಾಮೇಶ್ವರ ಟೆಂಪಲ್ಗೆ. ಇಲ್ಲಿನ ದೇವಸ್ಥಾನಗಳಂತೂ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಸುತ್ತ ಕಾಡು, ಅದರ ಮೇಲೆ ಗುಡ್ಡದ ಮೇಲೆ ಈ ದೇವಸ್ಥಾನ ಇರೋದು. ಇಲ್ಲಿ ಗಂಗೆಯಿಂದ ಸೀದಾ ಬಂದಂತಹ ಕಾಶ್ಯ ಜಲನ ನಾವಿಲ್ಲಿ ನೋಡ್ಬೋದು. ಹೋಗ್ತಾ ಇದ್ದಂಗೆ 3 ಬೊಕ್ಸೆ ನಮಗೆ ಕುಡಿಯೋಕೆ ಕೊಟ್ಬಿಟ್ಟು ಅದಾದ ನಂತರ ನಮ್ಮ ತಲೆ ಮೇಲೆ ನೀರನ್ನ ಚಿಮುಕಿಸ್ತಾರೆ. ಇದು ಬಂದುಬಿಟ್ಟು ಗಂಗಾ ಜಲ ಆಗಿದೆ ಫ್ರೆಂಡ್ಸ್. ಆ್ಯಂಡ್ ಇದ್ರ ಪಕ್ಕದಲ್ಲೇ ವಿಶ್ವನಾಥ ಸ್ವಾಮಿ ಟೆಂಪಲ್ ಕೂಡ ಇದೆ. ಇಲ್ಲಿ ಊರ ಹೆಸರು ತೀರ್ಥರಾಮಹಳ್ಳಿ ಆಗಿರೋದ್ರಿಂದ ಅಲ್ಲಿ ತೀರ್ಥರಾಮೇಶ್ವರ ದೇವಸ್ಥಾನ ಕೂಡ ನಾವು ಕಾಣ್ಬೋದು. ಆ್ಯಂಡ್ ಇಲ್ಲಿ ಆ ಪಾಂಡ್ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್. ಹಿಂದೆ ಗುಡ್ಡ ಇದೆ, ಅಲ್ಲಿ ನಾವು ಡೈರೆಕ್ಟಾಗಿ ನೋಡ್ಬೋದು ಆ ಗಂಗಾ ಜಲ ಬರೋ ಅಂಥದ್ದನ್ನು. ಆ್ಯಂಡ್ ಆ ಗಂಗಾ ಜಲ ಬರೋ ಅಂಥ ಜಾಗದಲ್ಲಿ ನೀರು ಎಷ್ಟಿರುತ್ತೋ ಯಾವಾಗಲೂ ಅದೇ ಕ್ವಾಂಟಿಟಿ ಮೇಂಟೈನ್ ಆಗುತ್ತಂತೆ. ರೈಸ್ ಆಗೋದು ಅಥವಾ ಕಮ್ಮಿ ಆಗೋದು ಆ ಥರ ಇಲ್ಲ. ಆ್ಯಂಡ್ ಇದು ಯಾವತ್ತೂ ಕೂಡ ತುಂಬಿಲ್ಲ. ಇದೇ ರಾಮೇಶ್ವರ ಟೆಂಪಲ್ ಇದೆ. ಮೇನಾಗಿ ನೀರು ಬಂದು ಸ್ಟೋರ್ ಆಗೋದು ಫಸ್ಟ್ ಇಲ್ಲಿ. ಅದಾದ ನಂತರ ಗಂಗಾ ಜಲ ಆ ಕಡೆ ಬಂದು ಇನ್ನೊಂದು ಕಡೆ ಸ್ಟೋರ್ ಆಗುತ್ತೆ. ಮತ್ತು ಅದರಿಂದಗಡೆ ನಾವು ನಾಗರ ದೇವರ ವಿಗ್ರಹ ಕೂಡ ನೋಡ್ಬೋದು. ಇದು ಇಲ್ಲಿ ಸುತ್ತಲಿನ ಕಾಡು. ಆ್ಯಂಡ್ ಇಲ್ಲಿ 3 ದೇವಸ್ಥಾನ ಪರ್ಟಿಕ್ಯುಲರಾಗಿ ನಾವು ನೋಡ್ತೀವಿ. ಈ ತೀರ್ಥರಾಮೇಶ್ವರ ದೇವಸ್ಥಾನದ ಪಕ್ಕ ಆಚೆ ಸೈಡು ಚೌಡೇಶ್ವರಿ ದೇವಸ್ಥಾನ ಕೂಡ ಇದೆ. ಇದು ಡೈರೆಕ್ಟ್ ನಾವು ನಡ್ಕೊಂಡು ಹೋಗಲಿಲ್ಲ ಅಂದರೂ ಕೂಡ ವೆಹಿಕಲಲ್ಲಿ ಮೇಲೆ ಬರ್ಬೋದು. ಆಮೇಲೆ ಈ ಸೈಡಿಂದ ನಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವೀಗ ಹಿಂದೆಯಿಂದ ಹೋಗ್ತಿರೋದು ಆ ಕಡೆ ಚೌಡೇಶ್ವರಿ ದೇವಸ್ಥಾನಕ್ಕೆ. ಇಲ್ಲಿ ವಾತಾವರಣ, ಗಾಳಿ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಸತಿ ವಿಸಿಟ್ ಮಾಡಲೇಬೇಕಾಗಿರೋಂಥ ಪ್ಲೇಸ್ ಇದು. ಆ್ಯಂಡ್ ಇಲ್ಲಿ ನೀರು ತುಂಬ ರೋಗ ಈ ಥರದಕ್ಕೆಲ್ಲ ಪರಿಹಾರ ಅಂತೇಳಿ ಜನ ಹೇಳ್ತಾರೆ. ಸೊ ಇಲ್ಲಿ ತುಂಬ ಅರ್ಕೆಗಳನ್ನ ಹೊತ್ಕೊಂಡು ಈ ನೀರಲ್ಲಿ ಸ್ನಾನ ಮಾಡಿ ದೇವಸ್ಥಾನನ 3 ಸುತ್ತು ಪ್ರದಕ್ಷಿಣೆ ಹಾಕೋದು ಇಲ್ಲಿನ ಪ್ರತೀತಿಯಾಗಿದೆ. ನೋಡಿ ಇಲ್ಲೆಲ್ಲರೂ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಕಾರ್ ಆ ಕಡೆಯಿಂದ ಕೆಳಗೆ ಬರ್ತಿದೆ. ನಾವು ಇಳ್ಕೊಂಡು ಹೋಗೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವರೆಲ್ಲ ನನ್ನ ಸಿಸ್ಟರ್ಸು, ನನ್ನ ತಂಗಿ ರೂಮ್ಮೇಟ್ಸು. ಇಲ್ಲಿಂದ ಇಳ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಪ್ಲೇಸ್. ಇಲ್ಲೆಲ್ಲ ಇವರೆಲ್ಲ ಫೋಟೋ ಎಲ್ಲ ತೊಗೊಂಡ್ರು. ಆ್ಯಂಡ್ ದೆನ್ ಮನೆಗೆ ಬಂದಮೇಲೆ ಇಲ್ಲಿಬ್ಬರು ಕ್ಯೂಟೀಸ್ ಗಗನ ಮತ್ತು ಮನಸ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇದಾಗಿತ್ತು ಇವತ್ತಿನ ದಿನ ನಮ್ಮ ಪ್ರಯಾಣ.